ಯಾವುದೇ ವಸ್ತುವಾಗಲಿ ಯಾವುದೇ ವಿಚಾರವಾದಂತಹ ಹೊಸ ವಸ್ತು ಅದು ರಾಜಭಂಡಾರಕ್ಕೆ ಸೇರಿಕೊಳ್ಳಬೇಕಾದ ಧರ್ಮ ಎನ್ನುವ ನೆಲೆಯಲ್ಲಿ ಎಂದು ಕಾಣದ ಈ ಸರೋವರದಲ್ಲಿ ಅಮೂಲ್ಯವಾದಂತಹ ವಸ್ತು ಇದು ಅರಮನೆಯ ಅಂತಃಪುರವನ್ನು ಸೇರಿಕೊಳ್ಳಬೇಕಾದ್ದು ಎನ್ನುವುದನ್ನೇ ನಿರ್ಧರಿಸಿ ನಿನ್ನನ್ನು ಸತಿಯ ಸ್ಥಾನದಲ್ಲಿ ನಾನು ಕೊಂಡು ಹೋಗ್ತೇನೆ. ಬಚ್ಚೇನು ಖಂಡಿತವಾಗಿ ಬರಲ್ಲ. ಏನು ಮಾತಾಡ್ತಿದ್ದೆ? ಕಪ್ಪಿ ಮುಖವನ್ನು ಹೊಂದಿದವು ನಾನು ನಿನಗೆ ಏನು ದಕ್ಕುದಕ್ಕೆ ಹೊಂದಿದ್ದೆ? ಮರ್ಯಾದೆಯಿಂದ ಸುರಪನ ಒಂದು ಮುಖವನ್ನು ನೀನು ಕಂಡುಕೊಂಡವು, ಅದಕ್ಕೆ ಹೃದಯದ ಇನ್ನೊಂದು ಮುಖವನ್ನು ನೀನು ನೋಡಿ ಎಂದಾದೆ. ಬಚ್ಚೇನು ಬರಲಿಲ್ಲ ಬರಲಿಲ್ಲ ಹಾಗಿದ್ರೆ ನಾನೇನು ದಿವ್ಯ ಮಾಲಿಗೆಯನ್ನು ಕಳಗೆ ದುಡಿದುತ್ತ ಸುಧನನ್ನು ಕಡೆಯ ಕೈ ಬಂದ ವಿಪತ್ತು ಹಿಂದೆನಲಿ ಗದರ ನಿವೃತ್ತಿ ಬಳಿಸುವಿರು ತಪ್ಪಳಿದ ಬಿರುಳಿದ ನಡುವ ಸಂಪತ್ತು ಒದಗು ಅವರ ಬಾಲಿವೆ ಬಂದವನು ನಾನಲ್ಲ, ಮೇಲೆ ಸಂಚರಿಸ್ತಾ ಇದ್ದವನು. ಕ್ಷಣ ಮಾತ್ರಕ್ಕೆ ಕೆಳಗೆ ನೋಡಿದಾಗ ನಿನ್ನನ್ನು ನಾನು ಕಂಡೆ. ಅಬ್ಬಬ್ಬಾ ಅಬ್ಬಬ್ಬಾ, ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಎಂತ ರೂಪಶ್ರೀ ನೀನು! ಹೌದಪ್ಪ, ರಂಬೆ, ಉರ್ವಶಿ, ಮೇನಕ್ಕೆ, ತಿಲೋತ್ತಮೆ ಸೌಂದರ್ಯವತಿಯರು ಇದ್ದಾರೆ ದೇವಲೋಕದಲ್ಲಿ. ಅವರು ಯಾರು ಲೆಕ್ಕಕ್ಕೂ ಅಲ್ಲ. ಅವರಿಗಿಂತ ಮಿಗಿಲಾದಂತಹ ಸೌಂದರ್ಯ ನಿನ್ನಲ್ಲಿ ಗೋಚರಿಸ್ತಾ ಇದೆ. ನಿನ್ನ ರೂಪಕ್ಕೆ ಮರುಳಾಗಿ ನಾನು ಬಂದೆ. ಹೌದಪ್ಪ, ಮಾತ್ರವಲ್ಲ, ನಿನ್ನ ನೋಡುವಾಗ ಆಶ್ಚರ್ಯ ಬೇರೇನೂ ಅಲ್ಲ. ನಿನ್ನ ಕೈಯಲ್ಲಿದು ಮಗು, ನಿನ್ನದೇ ಮಗು. ಹಾಗಾದ್ರೆ ಮದುವೆಯಾಗಿದೆಯಾ? ನಿನ್ನ ತಂದೆ ತಾಯಿ ಯಾರು? ಎಲ್ಲಿಂದ ಬಂದವಳು? ಅದು ಕೂಡ ಈ ಕಾನನ ಹತ್ತಿರದಲ್ಲಿ ನೀನು ಒಬ್ಬಳೇ ಇದ್ದೆ. ಏನಾದ್ರೂ ನಿನಗೆ ಆಪತ್ತು ಒದಗಿ ಬಂದಿದೆ ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಯಾರಿಂದ ನಿನಗೆ ತೊಂದರೆಯಾಗಿದೆ? ಏನೇ ಕಷ್ಟ ಬಂದ್ರು ಆ ಕಷ್ಟವನ್ನೆಲ್ಲ ಪರಿಹರಿಸುವಂತಹ ಸಾಮರ್ಥ್ಯ ನನಗಿದೆ. ಅಯ್ಯ, ನನ್ನ ಪರಿಚಯ ನನಗಿಲ್ಲ. ಸರೋವರದ ಮೇಲೆ ಬಂದಾಕ್ಷರದಲ್ಲಿ ದೇವೇಂದ್ರ ಸಿಕ್ಕಿದ, ನನಗೆ ಬೇಕೆಂಬುದ ಕೇಳಿದ, ಹೋಗಿಸಿದ, ಸೇರಿದ, ಅದರ ಜೊತೆಗೆ ಮಗನು ಮಾಡಿಕೊಂಡಿದ್ದೇನೆ. ಮಗನು ಸಾಕಬೇಕಾಗಿ ನಾನು ಇದು ದೇವೇಂದ್ರನ ಮಗನ ಮೊದಲೇ ಯಾಕೆ ಈಗ ಹೌದು ಎರಡು ಮಕ್ಕಳು, ಇದು ಯಾಕೆ ಈಗ ಆಯ್ತು ಎಂದು ನಿನ್ನ ಯೋಚನೆ ಆಗಿರ್ಬೋದು. ಹಾಗೇ ಬ್ರಹ್ಮನ ಸೃಷ್ಟಿಯಲ್ಲಿ ಇದೆಲ್ಲ ಆಗಬೇಕಾದದ್ದು. ಅಂದರೆ ಒಂದೇ ತರವಾದ ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಆದಂತಹ ಒಂದು ಜನಾಂಗ ಇರಲಿ ಎನ್ನುವುದಕ್ಕೆ ಈ ರೀತಿಯಾಗಿ ಗಂಡು ಹೆಣ್ಣು ಕೂಡಿದರೆ ಒಂದು ಸೃಷ್ಟಿ, ಸಂಕಲ್ಪದಿಂದ ಒಂದು ಸೃಷ್ಟಿ, ಸಂಕಲ್ಪದಿಂದ ಒಂದು ಸೃಷ್ಟಿ. ಇದು ಕೂಡ ಹಾಗೆ
ಕಾರಣ ದೈವಿಯುಕ್ತ ಅಂತ ಸೃಷ್ಟಿ ಇದು. ಆದ್ದರಿಂದ ನೀನು ಮರುಗಬೇಡ. ಮುಂದೊಂದು ದಿನ ನಿನ್ನ ಕುಲ ಉದ್ಧಾರವಾಗಲಿದೆ, ಲೋಕ ಕಲ್ಯಾಣವಾಗಲಿದೆ. ನಿನ್ನ ಕುಲಕ್ಕೆ ಒಳ್ಳೆಯದಾದಂತಹ ಹೆಸರು ಕೀರ್ತಿ ಬರುತ್ತದೆ. ನಿನ್ನ ಇಚ್ಛೆ ಇಲ್ಲದಿದ್ದರೆ ಒಬ್ಬರು ಗಂಡಿಯಾದರೂ ಹೊರಗಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು. ಹೇ ಭೂತ ವಿದ್ಯಕರ್ತಾರ ನೇರಶಂಕು ಶಿವಾಜ್ಞೆಯ ಅಂತ. ಇದೆಲ್ಲವನ್ನು ಶಿವಾಜ್ಞೆಯ ಎಂದು ನಾವು ಬಗೆದು ವ್ಯವಹರಿಸಿದೆ ಮುಂತಾದರೆ ಅದರಲ್ಲಿ ಖಂಡಿತವಾಗಿ ಯಶಸ್ಸಾಗುತ್ತದೆ ಅಂತ. ಹೌದು, ಖಂಡಿತವಾಗಿ. ಮಕ್ಕಳು ಹೇಗೆ ಹುಟ್ಟಿಕೊಳ್ತಾರೆ ಎನ್ನುವುದು ಮುಖ್ಯವಲ್ಲ. ಆಹಾ. ಹುಟ್ಟೇ ಅವಶ್ಯವಾದದ್ದಾದರೂ ಕೂಡ ಭವಿಷ್ಯತ್ತಿನಲ್ಲಿ ಆಗಬೇಕಾದದ್ದು ಏನುಂಟು ಅದಕ್ಕೆ ಪೂರಕವಾಗಿಯೂ ಪ್ರೇರಕವಾಗಿಯೂ ದೈವಿ ಶಕ್ತಿಗಳು ಒಂದಾಗಿ ನನ್ನನ್ನು ಈ ರೀತಿಯಾಗಿ ಬಳಸಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಾದದ್ದಿಲ್ಲ. ಆಕಾರದಲ್ಲಿ ಪುರುಷನಾಗಿದ್ರು ಪುರುಷನೇ ಸ್ತ್ರೀಯಾಗಿ ಬಂದಾಗ ಅಲ್ಲಿ ಒಂದು ವಿಧದಂತಹ ಸೃಷ್ಟಿಯಾಗಿ ಹೋಯಿತು. ಒಂದೆಡೆಯಿಂದ ಇಂದ್ರನ ವಿಶೇಷವಾದ ಅನುಗ್ರಹವೋ ಮತ್ತೊಂದೆಡೆಯಿಂದ ಸೂರ್ಯನ ಅನುಗ್ರಹವೋ ಇದೆಲ್ಲವೂ ಏಕಕಾಲದಲ್ಲಿ ಜನಗೆ ಲಭಿಸಿತು ಎನ್ನುವ ಹಾಗ ಅದಕ್ಕಿಂತಲೂ ಹೆಚ್ಚಾಗಿ ದೃಢವಾಗಿದ್ದಂತಹ ಮೃಡನವರು ನನಗಾಗಿ ಹೋಯಿತು. ಇಂದು ನನಗೆ ಯಾವತ್ತೂ ಯೋಚನೆ ಇಲ್ಲ, ಬಹಳ ಸಂತೋಷವಾಗಿದೆ. ಆ ಮಕ್ಕಳಿಬ್ಬರನ್ನು ಚೆನ್ನಾಗಿ ಪಾಲಿಸುತ್ತಾ ಭವಿಷ್ಯವನ್ನು ರೂಪಿಸುವಲ್ಲಿ ನಿಮ್ಮ ಅನುಗ್ರಹ ಇರಲಿ ಅಂತ ಭಾವಿಸ್ತೇನೆ. ಜನಿಸುವ ಕುವರಿ ನಿನ್ನ ಪ್ರಿಯ ವನಿತೆ